ಮಹಾಲಕ್ಷ್ಮಿಯನ್ನ ಪೀಸ್ ಮಾಡಿದ್ದ ಆರೋಪಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಕೊಲೆ ಮಾಡಿ ತಾನೂ ಸಾವಿಗೆ ಶರಣಾಗಿದ್ದು ಯಾಕೆ ಗೊತ್ತಾ? ಹಾಗಾದ್ರೆ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಬರ್ಬರ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆರೋಪಿ ಸಾವಿಗೆ ಶರಣಾಗಿದ್ದು ಯಾಕೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಮರ್ಡರ್ ಮಿಸ್ಟರಿಯ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದು. ಒಡಿಶಾದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದ ಮುಕ್ತಿ ರಂಜನ್ ರಾಯ್. ಮಹಾಲಕ್ಷ್ಮಿ ಕೊಲೆ ಮಾಡಲು ಕಾರಣ ಏನು? ಹಾಗಾದ್ರೆ ಕೊಲೆ ಬಳಿಕ ತನ್ನ ತಮ್ಮನ ಬಳಿ ಎಲ್ಲ ಹೇಳಿಕೊಂಡಿದ್ದಂತೆ ಮುಕ್ತಿ, ಕೊಲೆ ಆರೋಪಿಯಾಗಿರುವಂತಹ ಮುಕ್ತಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಒಡಿಶಾದಲ್ಲಿ. ಕೊಲೆ ಬಳಿಕ ತನ್ನ ತಮ್ಮನ ಬಳಿ ಎಲ್ಲ ವಿಚಾರವನ್ನ ಈತ ಹೇಳಿಕೊಂಡಿದ್ದ. ನಾನಲ್ಲದೆ ಇನ್ನೂ ಮೂವರ ಜೊತೆ ಸಂಪರ್ಕದಲ್ಲಿದ್ಲು ಆಕೆ. ಮಹಾಲಕ್ಷ್ಮಿ ನನ್ನ ಪ್ರೀತಿಗೆ ಮೋಸ ಮಾಡಿದ್ಲು, ಅದಕ್ಕೆ ಅವಳನ್ನ ಕೊಲೆ ಮಾಡಿ ತುಂಡು ತುಂಡು ಮಾಡಿದ್ದೇನೆ, ನಾನು ಊರಿಗೆ ಹೋಗ್ತಾ ಇದ್ದೇನೆ ಅಂತ ತಮ್ಮನ ಬಳಿ ಹೇಳಿದ್ದ ಮುಕ್ತಿ. ಕೊಲೆ ರಹಸ್ಯ ಈಗ ರಿವೀಲ್ ಆಗಿದೆ. ಸಾವಿಗೂ ಮುನ್ನ ಈ ಎಲ್ಲ ವಿಚಾರಗಳನ್ನ ತನ್ನ ತಮ್ಮನ ಬಳಿ ಈ ಆರೋಪಿ ಮುಕ್ತಿ ರಂಜನ್ ಹೇಳಿಕೊಂಡಿದ್ದಾಳೆ. ಮದುವೆಯಾಗು ಅಂದಿದ್ದೇ ಮಹಾಲಕ್ಷ್ಮಿಗೆ ಮುಳುವಾಯ್ತ? ಹಾಗಾದ್ರೆ ಮುಕ್ತಿ ರಂಜನ್ ಬಳಿ ಮದುವೆಗೆ ಒತ್ತಾಯಿಸಿದ್ಲಂತೆ ಮಹಾಲಕ್ಷ್ಮಿ. ಕೆಲಸದ ಸ್ಥಳದಲ್ಲಿ ಹುಡುಗಿಯರು ಮುಕ್ತಿ ಜೊತೆ ಮಾತಾಡಿದ್ರೆ ಕಿರಿಕ್ ಮಾಡ್ತಿದ್ದಂತೆ, ಬೇರೆ ಹುಡುಗಿಯರ ಜೊತೆ ಮಾತಾಡದಂತೆ ವಾರ್ನಿಂಗ್ ಮಾಡಿದ್ದಂತೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಬಗ್ಗೆ ಎಲ್ಲಾ ವಿಚಾರ ತಿಳಿದುಕೊಂಡಿದ್ದ ಮುಕ್ತಿ ರಂಜನ್. ಡಿವೋರ್ಸ್, ಇನ್ಸ್ಟಾಗ್ರಾಮ್ ಬಾಯ್ ಫ್ರೆಂಡ್ಸ್ ಬಗ್ಗೆಯೂ ಕೂಡ ಈತನಿಗೆ ತಿಳಿದಿತ್ತು. ಹುಂಬತನದ ಸ್ವಭಾವ ಹೊಂದಿದ್ದ ಈ ಮುಕ್ತಿ ರಂಜನ್ ರಾಯ್ ಒಮ್ಮೆ ಸಿಟ್ಟಲ್ಲಿ ಫಿಕ್ಸ್ ಆದ್ರೆ ಆ ಕೆಲಸ ಮಾಡದೆ ಬಿಡ್ತಾ ಇರಲಿಲ್ವಂತೆ. ಅಷ್ಟರ ಮಟ್ಟಿಗೆ ಹುಂಬನಂತೆ. ಮುಕ್ತಿ ಸ್ವಭಾವದ ಬಗ್ಗೆ ಸೋದರನಿಂದ ಪೊಲೀಸರಿಗೆ ಈಗ ಮಾಹಿತಿ ಸಿಕ್ಕಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ಬರ್ಬರ ಹತ್ಯೆಯ ಹಿನ್ನೆಲೆ ಏನು ಅಂತ ಪೊಲೀಸರು ಕೆದಕ್ತಾ ಇದ್ರು. ಈಗ ಈ ಆರೋಪಿ ಮುಕ್ತಿರಂಜನ್ ಸೂಸೈಡ್ ಜೊತೆಗೆ ಆತನ ತಮ್ಮನ ಬಳಿ ಹೇಳ್ಕೊಂಡಿದ್ದಂತ ಒಂದಿಷ್ಟು ವಿಚಾರಗಳು ಬಹಳಷ್ಟು ಭಯಾನಕವಾಗಿದೆ. ಎಸ್ ಅರುಣ್, ಅಂದ್ರೆ ಬೆಂಗಳೂರು ಪೊಲೀಸರು ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಒಡಿಶಾಗೆ ಹೋದಂತ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳು ಗೊತ್ತಾಗಿರುವಂತದ್ದು. ಅಂದ್ರೆ ಈಗ ಆಲ್ರೆಡಿ ಆತ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾನೆ. ಆದ್ರೆ ಆತನ ತಮ್ಮನ ಬಳಿ ಒಂದಷ್ಟು ಮಾಹಿತಿಯನ್ನ ಅವನು ಹಂಚ್ಕೊಂಡಿದ್ದ. ಅಂದ್ರೆ ಮಹಾಲಕ್ಷ್ಮಿ ಪದೇ ಪದೇ ಒಂದು ಮದುವೆ ಆಗುವಂತ ಪೀಡಿಸ್ತಿದ್ಲ. ಆದ್ರೆ ಮಹಾಲಕ್ಷ್ಮಿಯ ಹಿಸ್ಟ್ರಿ ಬಗ್ಗೆ ಈತನಿಗೆ ಎಲ್ಲವೂ ಕೂಡ ಗೊತ್ತಿತ್ತು. ಈ ಹಿಂದೆ ಮದುವೆ ಆಗಿ ಒಂದ್ ಮಗು ಇತ್ತು, ಮತ್ತೆ ಅದಲ್ದಿರ ಬೇರೆ ಬೇರೆ ಬಾಯ್ ಫ್ರೆಂಡ್ ಗಳ ಜೊತೆ ಆಕೆ ಓಡಾಡ್ತಿದ್ಲು ಅನ್ನೋದ್ರ ಬಗ್ಗೆದೂ ಕೂಡ ಮುಕ್ತಿರಂಜನ್ ದಾಸ್ಗೆ ಗೊತ್ತಿತ್ತು. ಆದ್ರೆ ಇದೇ ವಿಚಾರದಲ್ಲಿ ಮದುವೆ ಆಗುವಂತೆ ಮಹಾಲಕ್ಷ್ಮಿ ಸಾಕಷ್ಟು ಪೀಡಿಸ್ತಿದ್ಲು. ಆಕೆಯ ಒಂದು ಶಾಪ್ ಅಂದ್ರೆ ಏನು ಮಂತ್ರಿ ಮಾಲ್ ನಲ್ಲಿ ಇರುವಂತಹ ಸ್ಟಾಪ್ ನಲ್ಲಿ ಆಕೆ ಕೆಲಸ ಮಾಡ್ತಿದ್ಲು. ಅಲ್ಲೋಗಿ ಬೇರೆ ಹುಡುಗಿರ್ನ ಯಾರಾದ್ರೂ ಈತ ಮಾತಾಡ್ತಿದ್ರೆ ಆಕೆ ಸಿಟ್ಟಾಗ್ತಿದ್ಲು, ಬೈತಿದ್ಲು, ಈ ರೀತಿ ವರ್ತನೆಯನ್ನ ಮಾಡ್ತಿದ್ಲು. ಇದಲ್ದಿರ ಮದುವೆಗೆ ಸಾಕಷ್ಟು ಒತ್ತಾಯವನ್ನ ಮಾಡ್ತಿದ್ಲು. ಅದೇ ಒಂದು ಕಾರಣ ಅನ್ನೋದು ಈಗ ಪೊಲೀಸರಿಗೆ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ ಆಗಿರುವಂತದ್ದು. ಅಂದ್ರೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕಿತ್ತು, ಆದ್ರೆ ಅಷ್ಟರಲ್ಲಾಗ್ಲೇ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆದ್ರೆ ಈ ಒಂದು ಮರ್ಡರ್ ನ ಪಕ್ಕಾ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ಈತ ಮರ್ಡರ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಇಡೀ ಮನೆಯಲ್ಲಿ ಫ್ರಿಡ್ಜಿನ ಕೆಳಗಡೆ ಒಂದಷ್ಟು ರಕ್ತದ ಕಲೆಗಳು ಬಿಟ್ರೆ ಮನೆಯ ಗೋಡೆಗಳಿರ್ಬೋದು, ಬೇರೆ ಕಡೆ ಎಲ್ಲೂ ಕೂಡ ರಕ್ತ ಸಿಡ್ಸಿಲ್ಲ. ಆ ರೀತಿ ಒಂದು ಮರ್ಡರ್ ಅನ್ನ ಮಾಡಿರುವಂತದ್ದು. ಅದೆಲ್ಲದಕ್ಕೂ ಕೂಡ ಪೊಲೀಸರು ಆನ್ಸರ್ ಅನ್ನ ಪಡ್ಕೊಳ್ಬೇಕಿತ್ತು. ಸದ್ಯಕ್ಕೆ ಆತನ ಸಹೋದರನಿಗೆ ಏನೆಲ್ಲ ಹೇಳಿದ್ದ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಬೆಂಗಳೂರು ಪೊಲೀಸರು ಒಡಿಶಾದಿಂದ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅರುಣ್, ಥ್ಯಾಂಕ್ ಯು ಚೇತನ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.